ಭೇಟಿಯಾಗಲಿಕ್ಕೆ ಕುಮಾರಣ್ಣ ಅವರು ರಾಜ್ಯದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ 2019 ಲೋಕಸಭಾ ಚುನಾವಣೆಯ ಗಡಿಯಲ್ಲಿ ಸಾಕಷ್ಟು ಬಾರಿ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರೇ, ನೀವು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ, ಈಗಲೂ ಮಾಡ್ತಾ ಇದ್ದೀರಿ. ಆದರೆ ಯೋಚನೆ ಮಾಡಿ, ನೀವು ಮೊದಲನೇ ಬಾರಿ ಗಳಿಸಿದಂಥ ಜನಪ್ರಿಯತೆ ಈ ಬಾರಿ ನೀವು ಕಾಂಗ್ರೆಸ್ನವರು ಕೊಡ್ತಾ ಇರ್ತಕ್ಕಂಥ ಕಿರುಕುಳಕ್ಕೆ ಮಾನಸಿಕವಾಗಿ ಎಷ್ಟು ನೊಂದಿ ಬೆಂದಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಈಗಲೂ ಕಾಲ ಮಿಂಚಿಲ್ಲ. ಬನ್ನಿ, ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಾಹೇಬ್ರಂತಕ್ಕಂಥ ಒಬ್ಬ ಧೀಮಂತ ನಾಯಕ ನನ್ನ ಜೊತೆಯಲ್ಲಿ ವೇದಿಕೆ ಹಂಚ್ಕೊಂಡ್ರೆ ಅದಕ್ಕಿಂತ ಸಂತೋಷವಾದಂಥ ವಿಚಾರ ಇನ್ನೊಂದಿಲ್ಲ. ನಾನು ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡ್ತೇನೆ, ಮುಂಬರ್ತಕ್ಕಂಥ ಇನ್ನು 4 ವರ್ಷಗಳ ಒಂದು ಅವಧಿ ಏನಿದೆ, ಸಂಪೂರ್ಣವಾಗಿ ಒಂದು ಬೆಂಬಲವನ್ನು ಭಾರತೀಯ ಜನತಾ ಪಾರ್ಟಿ JDSನ ಸರ್ಕಾರದ ಮೂಲಕ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಕುಮಾರಣ್ಣ ಅವ್ರ ಕಿವಿ ಮಾತು ಹೇಳ್ತಾರೆ. ನೋಡಿ, ಬಂಡಪ್ಪಣ್ಣ ಯಾವಾಗಲೂ ಇರ್ತಾರೆ, ನಾನು ನಿದ್ದೆ ಅಂತ ಇದ್ದೀನಿ. ಇವೆಲ್ಲ ನಡೆದಿರ್ತಕ್ಕಂಥ ಘಟನೆಗಳು. 2018ರಲ್ಲಿ ಬಂಡಪ್ಪಣ್ಣನ ಗೊತ್ತಿದೆ, ರಿಸಲ್ಟ್ ಬಂತು, ದೊಡ್ಡ ಮಟ್ಟದ ವೇವಿತ್ತು. ಅವತ್ತು ಕುಮಾರಣ್ಣ ಜನತಾದಳ ಅಂದರೆ ಇನ್ನೂ ಒಂದು 60ರಿಂದ 70 ಕ್ಷೇತ್ರ ನಾವು ಗೆಲ್ತೇವೆ ಅಂತಕ್ಕಂಥ ನಿರೀಕ್ಷೆ ಇತ್ತು, ಚರ್ಚೆನೂ ಇತ್ತು. ಆದರೆ ನಮಗೆ ಅವತ್ತು 37 ಸ್ಥಾನ ಬಂತು. ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಫಲಿತಾಂಶ ನೋಡ್ತಾ ನೋಡ್ತಾ ನಾನು ಅವ್ರ ಜೊತೆನಲ್ಲಿ ಎದುರುಗಡೆ ಕೂತಿದ್ದೆ, ಬಹುಶಃ ಬಂಡಪ್ಪಣ್ಣ ಅವರು ಇದ್ರು. ಭಾಳ ಬೇಸರದಿಂದ ನಾನು ಏನು ಅಂದ್ಕೊಂಡಿದ್ದೆ, ಇನ್ನು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಸಿಗ್ಬೋದು ಅಂತಕ್ಕಂಥದ್ದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಆದರೆ ನನ್ನ ನಿರೀಕ್ಷೆ ಮುಟ್ಲಿಲ್ಲ ಅಂತಕ್ಕಂಥ ಬೇಸರದಲ್ಲಿದ್ದಾಗ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳು ದಂಡೇ ಹರಿದು ಬಂತು. ಬಂದು ಕುಮಾರಣ್ಣ ಅವ್ರ ಹತ್ರ ಕುಂತ್ಕೊಂಡ್ರಪ್ಪ. ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು, ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರವರು, ಅವತ್ತು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದರು. 5 ವರ್ಷಗಳ ಕಾಲ ಕುಮಾರಣ್ಣ ಅವರೇ ಸಂಪೂರ್ಣ ಬೆಂಬಲ ಕೊಡ್ತೇವೆ, ನೀವು ಆಡಳಿತವನ್ನು ಮಾಡಿ ಎಂದರು. ಕೇವಲ 14 ತಿಂಗಳಲ್ಲಿ ಕುಮಾರಣ್ಣನ ಸರ್ಕಾರವನ್ನು ಕೆಡಕ್ತಕ್ಕಂಥದ್ದಕ್ಕೆ ಮೊದಲನೇ ದಿನದಿಂದನೇ ಸಂಚನ ರೂಪಿಸಲಿಕ್ಕೆ ತೀರ್ಮಾನ ಮಾಡಿದರು. ಅದು ಏನೇ ಇದ್ರೂ ಕೂಡ 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾಗಿ ಒಂದು ಮಾತನ್ನು ಕೊಟ್ಟಿದ್ರು. 5 ವರ್ಷದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಸಮರ್ಪಕವಾಗಿ ಕೊಡ್ಲಿಕ್ಕಾಗ್ತಾ ಇಲ್ಲ. ಆದರೆ ಕುಮಾರಣ್ಣ ಅವರು 14 ತಿಂಗಳಲ್ಲಿ ರೈತರ ಪರವಾಗಿ ಕೊಟ್ಟಂತ ಒಂದು ಮಾತನ್ನು ಉಳಿಸ್ಕೊಂಡ್ರು. 13 ಮತ್ತು 18ರ ಗಡಿಯಲ್ಲಿ ಅಂದು ಕೂಡ ಸಿದ್ದರಾಮಣ್ಣ ಅವರೇ ಮುಖ್ಯಮಂತ್ರಿಗಳಿದ್ರು. ಸಾಕಷ್ಟು ರೈತಾಪಿ ವರ್ಗ ಮಳೆ ಆಗಲಿಲ್ಲ, ಅವಾಗ ಮಳೆ ಆಗಲಿಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಬೆಳೆದಂಥ ಬೆಳೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ, ಆತ್ಮಹತ್ಯೆಗೆ ಶರಣಾದರು. ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳು ನಡೀತು. ಕುಮಾರಣ್ಣ ಅವರು ಅವತ್ತೇನು ಮುಖ್ಯಮಂತ್ರಿ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ರಾಯಚೂರಿಗೆ ಹೋಗಿದ್ದೆ. ಇವತ್ತು ಬರೀ ಹಳೆ ಮೈಸೂರು ಭಾಗದ ಪಾರ್ಟಿ ಜನತಾದಳ ಅಂತಕ್ಕಂಥ ಹಣೆಪಟ್ಟನ್ನ ಏನು ಕಟ್ತಾರೆ, ರಾಯಚೂರಿನಲ್ಲೂ ಕೂಡ ಮೊನ್ನೆ ದಿನ ಎಲ್ಲ ನಾಯಕರುಗಳು ಜ್ಞಾಪಿಸ್ಕೊತಾ ಇದ್ರು. 28 ರೈತ ಕುಟುಂಬಗಳಿಗೆ ಪ್ರತಿ ಮನೆಗೂ ತಲುಪಿ ಸನ್ಮಾನ್ಯ ಕುಮಾರಣ್ಣ ಅವರು 50,000 ಅವರಿಗೆ ಹಣಕಾಸನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಧೃತಿಗೆಡಬೇಡಿ, ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಜನ ಆಶೀರ್ವಾದ ಮಾಡಿ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ 100ಕ್ಕೆ 100 ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತು ಕೊಟ್ಟರು. ಕೊಟ್ಟು ಮಾತನ್ನು ಉಳಿಸ್ಕೊಂಡ್ರೆ ಇಲ್ವಾ? 14 ತಿಂಗಳಲ್ಲಿ 25,000 ಕೋಟಿ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಹೇಳ್ತಾ ಇದ್ರು. ಬೆಳಗ್ಗೆ ಬೀದರ್ ಜಿಲ್ಲೆ, ಒಂದು ಜಿಲ್ಲೆಗೆ 1,04,000 ರೈತ ಕುಟುಂಬಗಳಿಗೆ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಹತ್ತತ್ರ 450 ಕೋಟಿ ಅಲ್ಲ, ಬಂಡಪ್ಪಣ್ಣ ಹೇಳ್ತಾರೆ 800 ಕೋಟಿಯಷ್ಟು ಸಾಲ ಮನ್ನಾ ಆಗಿದೆ. ಇದೇನು ನಾವೇನು ಸೃಷ್ಟಿ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇದು ಇರ್ತಕ್ಕಂಥ ವಾಸ್ತವಾಂಶ.
ಈ ರೀತಿ ಜನತಾದಳ ಪಕ್ಷ ಅತ್ಯಂತ ಕಮ್ಮಿ ಅವಧಿನಲ್ಲಿ ಮತ್ತೊಬ್ಬರ ಹಂಗಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ರು ಕೂಡ ಎಷ್ಟೇ ಕಿರುಕುಳ ಕೊಟ್ಟರು ಅವೆಲ್ಲವನ್ನ ಬದಿಗಿಟ್ಟು ರೈತರ ಪರವಾಗಿ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. 19 ಲೋಕಸಭಾ ಚುನಾವಣೆ ಬಂತು, ತಯಾರಿಯಾದರು ಕಾಂಗ್ರೆಸ್ನವರು ಯಾಗಾದರೂ ಮಾಡಿ ಸರ್ಕಾರವನ್ನು ಕೆಡವಬೇಕು ಅಂತ. ದೇವೇಗೌಡರು ಸಾಹೇಬ್ರನ್ನ ತುಮಕೂರಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಯಾರು ಮೋಸ ಮಾಡಿದವರು? ಯಾರು ದೇವೇಗೌಡರು ಸಾಹೇಬ್ರ ಸೋಲಿಗೆ ಕಾರಣ? ಮಂಡ್ಯದಲ್ಲಿ ಯಾರು ಲೋಕಸಭಾ ಚುನಾವಣೆಯ ನನ್ನ ಸೋಲಿಗೆ ಕಾರಣ? ನಮ್ಮ ಜೊತೆನಲ್ಲೇ ಇದ್ದಂಥ ಕಾಂಗ್ರೆಸ್ಸು. ನೇರವಾಗಿ ಚೂರಿ ಚುಚ್ಚಿದ್ರು, ಬೆನ್ಗಲ್ಲ, ನೇರವಾಗಿ ಚೂರಿ ಚುಚ್ಚಿದ್ರು ಎದೆಗೆ. ಈಗ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಇತ್ತೀಚೆಗೆ ನಡೆದಂಥ ಸಂಸತ್ ಚುನಾವಣೆಯ ಫಲಿತಾಂಶ ಬಳಿಕ ಜೊತೆಯಲ್ಲಿ ಅವರ ದುರಾಡಳಿತ, ಅವರ ವೈಫಲ್ಯತೆಗಳು ಹಂತ ಹಂತದಲ್ಲೂ ಇವತ್ತು ಯಾವ ರೀತಿ ಎಡುತ್ತಾ ಇದ್ದಾರೆ. ಪ್ರತಿನಿತ್ಯ ಮಾಧ್ಯಮದಲ್ಲಿ ಚರ್ಚೆ, ಇವತ್ತು ಬೆಳಗ್ಗೆನೂ ಚರ್ಚೆ, ಒಂದು ವಾರದಿಂದೇನೂ ಒಂದು ಚರ್ಚೆ. ಅದೆಂಥದ್ದು ಕ್ರಾಂತಿ ಆಯ್ತದಂತೆ, ನವೆಂಬರ್ಗೆ ಕ್ರಾಂತಿ ಆಯ್ತದಂತೆ. ಯಾವ ಕ್ರಾಂತಿ ಆದತ್ತು? ನನಗೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು, ಏನು ಸರ್ ಕಾಂಗ್ರೆಸ್ ಬಿದ್ದಾಯ್ತದ, ಸರ್ಕಾರ ಏನಾರು ಬದಲಾವಣೆ ಆಗಿ BJP JDS ಏನಾರು ಸರ್ಕಾರ ರಚನೆ ಮಾಡ್ಬಿಡ್ತಾರ ಅಂತ. ನಾನು ಹೇಳಿದೆ, ಯಾವ ಕಾರಣಕ್ಕೂ ಕೂಡ ನಾವು ಹಿಂಬಾಗಿಲಿನಿಂದ ಹೋಗಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. 7.5 ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಮಾಡ್ತೇವೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ರಾಜ್ಯದ ಜನತೆ ಪರವಾಗಿ ಧ್ವನಿ ಎತ್ತೇವೆ. ಮುಂದೊಂದು ದಿನ ಅವಕಾಶ ಬರುತ್ತೆ. ಈಗಾಗಲೇ ಸಂಸತ್ ಚುನಾವಣೆಯಲ್ಲಿ ರಾಜ್ಯದ ಜನತೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವವನ್ನು ಒಪ್ಪಿದ್ದಾರೆ. ಪಕ್ಷದ ತಳಮಟ್ಟದ ಕಾರ್ಯಕರ್ತಗಳು ಪರಸ್ಪರ ಹೊಂದಾಣಿಕೆಯಿಂದ ಆರೋಗ್ಯಕರವಾದಂಥ ಒಂದು ಫಲಿತಾಂಶ ಇವತ್ತು ಎರಡೂ ಪಾರ್ಟಿಗೆ ಒಂದು ಗೌರವ ತೊಗೊಂಬರ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಇವತ್ತು 19 ಜನ ಸಂಸದರನ್ನ ಕರ್ನಾಟಕ ರಾಜ್ಯದಿಂದ 7.5 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಇವತ್ತು ಉಡುಗೊರೆಯಾಗಿ ಕೊಟ್ಟಿದ್ದೇವೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ತಮಗೆ ಹೇಳ್ತೇನೆ, ಯಾವ ರೀತಿ ಸೂರ್ಯಕಾಂತಣ್ಣ ಕೋಆಪರೇಟಿವ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು 1,04,000 ಜನ ರೈತರದ್ದು ಇವತ್ತು ನನಗೆ ಡೇಟಾ ಹೇಳಿದ್ರು. ನಾನು ರಾಜಕಾರಣದ ಹಿನ್ನೆಲೆಯಿಂದ ಬರ್ತಕ್ಕಂಥವನು, ನಾನು ಉಸಿರಾಡ್ತಕ್ಕಂಥ ಗಾಳಿ ಊಟ ಮಾಡ್ತಕ್ಕಂಥದ್ದು ರಾಜಕಾರಣನೇ ಥಿಂಕ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಹಾಗಾಗಿ ನಿಮ್ಗೊಂದು ವಿಚಾರ ತಿಳಿಸ್ಬಿಡ್ತೀನಿ. 19 ಸಂಸದರನ್ನ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ, 151 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ NDA ಮಿತ್ರಕೂಟದ ಅಭ್ಯರ್ಥಿಗಳು ಲೀಡನ್ನು ತಗೊಂಡಿದ್ದಾರೆ. ಅಂದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗಬಹುದು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು 1 ವರ್ಷದಿಂದ ನಡೆದಂಥ ಚುನಾವಣೆ. ದಿನೇ ದಿನೇ ಕಾಂಗ್ರೆಸ್ನವ್ರ ಬಗ್ಗೆ ಜನ ಬೀದಿಲಿ ಥೂ ಚೀ ಸರ್ಕಾರ ಯಾವತ್ತಪ್ಪ ತೊಲಗುತ್ತೆ ಅಂತಕ್ಕಂಥ ಶಾಪ ಆಗ್ತಾ ಇದ್ದಾರೆ ಇವತ್ತು ಜನ. ಎಷ್ಟು ಘಟನೆಗಳು, ಎಷ್ಟು ವಿಚಾರಗಳು, ಎಷ್ಟು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಇತ್ತೀಚೆಗೆ ಈಗ ತಾನೆ ಅಲ್ಲೂ ನಾನು ಮಾತನಾಡಿದೆ, ಮತ್ತೆ ಹೇಳ್ತೇನೆ, ಭಾಳ ಮನನೊಂದಿ ಹೇಳಬೇಕಾಗ್ತದೆ. ಪ್ರಾಮಾಣಿಕ ಅಧಿಕಾರಿಗಳು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಸಾರ್ವಜನಿಕ ವೇದಿಕೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರೀತಿ ಧಾರವಾಡದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ವೇದಿಕೆ ಮೇಲೆ ಕಪಾಳ ಮೋಕ್ಷವನ್ನು ಮಾಡ್ತಕ್ಕಂಥ ಬೆದರಿಕೆಯನ್ನು ಹಾಕ್ತಾರೆ. 31 ವರ್ಷ ಪ್ರಾಮಾಣಿಕವಾಗಿ ಸಮಾಜದ ಏಳಿಗೆಗೋಸ್ಕರ ಸರ್ವಿಸ್ ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಒಂದು ಪತ್ರ ಬರೆದಿದ್ದಾರೆ.
ಆ ಪತ್ರದಲ್ಲಿ ಏನು ಬರೆದಿದ್ದಾರೆ ಅಂದರೆ, ಜನ ಅಧಿಕಾರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ ಸರ್, ನೀವು ಪೊಲೀಸ್ ಅಧಿಕಾರಿ, 31 ವರ್ಷ ಪೊಲೀಸ್ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ, ಇವತ್ತು ನಿಮ್ಮ ಪರಿಸ್ಥಿತಿನೇ ಈ ಮಟ್ಟಕ್ಕಾಗಿದೆ ಅಂದರೆ, ಸಾಮಾನ್ಯ ಜನರನ್ನು ನೀವು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಾವು ನಿಮ್ಮನ್ನು ನಂಬಿದ್ದೇವೆ, ನಿಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂದರೆ ಮತ್ತೆ ಸಾಮಾನ್ಯ ಜನರ ಕತೆ ಏನು ಅಂತಕ್ಕಂಥದ್ದನ್ನ ಪಾಪ ಅವ್ರಿಗೆ ಕೇಳಿದ್ದಾರೆ. ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಆ ಪೊಲೀಸ್ ಅಧಿಕಾರಿ. ಬಹುಶಃ ಹೆಸರು ನಾರಾಯಣ್ ಅಂತ ಓದ್ತಾ ಇದ್ದೆ. ಈ ಥರ ವಾತಾವರಣ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಮಾತೆತ್ತಿದ್ರೆ ಜನತಾದಳ ಪಕ್ಷ ಮುಗದೇ ಹೋಯ್ತು ಅಂತಾರೆ. ಒಂದು ಮಾತು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. 2004ರಿಂದ ಇಲ್ಲಿಯವರೆಗೂ 25 ಅಂದರೆ 21 ವರ್ಷ ಆಯಿತು. ಈ 21 ವರ್ಷದಲ್ಲಿ ಜನತಾದಳ ಪಕ್ಷದಲ್ಲಿ ಸಾಕಷ್ಟು ಜನ ನಾಯಕರುಗಳನ್ನ ಹುಟ್ಟಾಕಿದ್ರಿ. ಜನತಾದಳ ಕಾರ್ಯಕರ್ತರು 50ಕ್ಕೂ ಹೆಚ್ಚು ಜನ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಕ್ಕೆ ಅವರವರ ರಾಜಕಾರಣವನ್ನು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಹೊರಟೋದ್ರು. ಆದರೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲಿ ಉರುಪು ಕಮ್ಮಿ ಆಗಲಿಲ್ಲ. ಅವ್ರು ಹೋದ್ರು ಮತ್ತೊಬ್ಬ ನಾಯಕನನ್ನ ಹುಟ್ಟಾಕ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಇದ್ರೆ ಅದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾವತ್ತೂ ಕೂಡ ಜನತಾದಳ ಪಕ್ಷದ ನಾಯಕರು, ವರಿಷ್ಠರು ಯಾರು ಇವರು ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ಯಾವತ್ತೂ ಕೂಡ ಪಕ್ಷ ಅವಮಾನ ಮಾಡಿಲ್ಲ, ಬೇಸರ ಮಾಡಿಲ್ಲ. ಅವರು ಪಕ್ಷದ ಮೇಲೆ ಗೂಬೆ ಕೂರಿಸ್ಬೋದು. ಈಗ ಇತ್ತೀಚೆಗೆ ಒಂದು ವಿಚಾರ ಗಮನಕ್ಕೆ ಬಂತು, ನೀವು ನೋಡಿದ್ದೀರಿ ಮಾಧ್ಯಮದಲ್ಲಿ. BR ಪಾಟೀಲ್ರು 6ರಿಂದ 7 ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯ ಶಾಸಕರು, ಅನುಭವಿಗಳು, ಜನತಾದಳ ಪಕ್ಷದಲ್ಲೇ ಶಾಸಕರಾಗಿದ್ದಂಥವರು, ರಾಜ್ಯದ ಮುಖ್ಯಮಂತ್ರಿಗಳು ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಹೋಗಿ ಸೇರ್ಪಡೆ ಆಗಬೇಕಾದಂಥ ಸಂದರ್ಭದಲ್ಲಿ ಅವರನ್ನು ನಂಬ್ಕೊಂಡು BR ಪಾಟೀಲ್ರು ಹೋಗ್ತಾರೆ. BR ಪಾಟೀಲ್ರು ಅಸಹಾಯಕತೆಯಿಂದ ಮಾತನಾಡ್ತಾರೆ. ಇವ್ರನ್ನ ನಂಬ್ಕೊಂಡು ನಾನು ಇವ್ರ ಹಿಂದೆ ಹೋದೆ. ಆದರೆ ಇವತ್ತು ಒಂದು ಕಡೆ ಕಾಗೇರವರು, ಒಂದು ಕಡೆ BR ಪಾಟೀಲ್ರವರು, ಮತ್ತೊಂದು ಕಡೆ ಮೊಳಕಾಲ್ಮೂರಿನ ಕಾಂಗ್ರೆಸ್ನ ಶಾಸಕರು, 3 ಜನ ಏನು ಹೇಳಿದ್ದಾರೆ? 136, 138 ಜನ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಹೊಂದಿದೆ. ಅದರಲ್ಲಿ ನಾವು 3 ಜನನೂ ಗೆದ್ದಿದ್ದೇವೆ. ಜನ ಇವತ್ತು ತಾಲೂಕಿನಲ್ಲಿ ಮತ ಹಾಕ್ತಕ್ಕಂಥ ಎಲ್ಲ ಜನತೆ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಮತ ಹಾಕಿ ಗೆಲ್ಸಿದ್ದೇವೆ, ಸಂಪೂರ್ಣ ಬಹುಮತ ಬಂದಿದೆ, ಸರ್ಕಾರ ನಿಮ್ಮದು, ಮುಖ್ಯಮಂತ್ರಿಗಳು ನಿಮ್ಮದು, ಉಪಮುಖ್ಯಮಂತ್ರಿಗಳು ನಿಮ್ಮದು. ಆದರೆ ಇಲ್ಲಿವರೆಗೂ ಒಂದು ರಸ್ತೆ ಅಭಿವೃದ್ಧಿ ಆಗಲಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಆಗಲಿಲ್ಲ, ಯಾವ ಕಟ್ಟಡಗಳಿಗೆ ₹1 ಹಣಕಾಸು ಬಿಡುಗಡೆ ಮಾಡಿಲ್ಲ. ನಾವೇನು ಉತ್ತರ ಕೊಡೋದು? ನಾಳೆ ಜನಗಳ ಮುಂದೆ ನಾವು ಏನು ಹೋಗೋದು ಮಕ ಎತ್ಕೊಂಡು ಅಂತ ಅಸಹಾಯಕತೆಯಿಂದ ಮಾತನಾಡಿದರು. BR ಪಾಟೀಲ್ರು ಅದರ ಮುಂದುವರೆದ ಭಾಗವಾಗಿ ಇನ್ನೂ ಒಂದು ಮಾತು ಹೇಳ್ತಾರೆ. ಸಿದ್ದರಾಮಣ್ಣನಿಗೊಂದು ಬಿರುದು ಕೊಟ್ಟವ್ರೆ, ಲಾಟ್ರಿ ಮುಖ್ಯಮಂತ್ರಿ ಅಂತ. ನಾವು ಹೇಳ್ತಾ ಇಲ್ಲ, BR ಪಾಟೀಲ್ರು ಹೇಳ್ತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಿದ್ದರಾಮಣ್ಣನ ಎಷ್ಟು ಆತ್ಮೀಯತೆಯಿಂದ ನೋಡ್ತಾ ಇದ್ರು ಅಂದರೆ ಅದಕ್ಕೆ ಸಾಕಷ್ಟು ಜನ ಪ್ರಮುಖ ಮುಖಂಡರುಗಳು ಸಾಕ್ಷಿ ಇದ್ದಾರೆ. ಇವೆಲ್ಲ ಕೂಡ ಮೊನ್ನೆ ನಾನು KR ತಾಲೂಕಿನಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದೇನೆ, ಪದೇ ಪದೇ ಅದ್ರ ಚರ್ಚೆ ಬೇಡ. ಆದರೆ ಜನತಾದಳ ಪಕ್ಷದ ಕಡೆಯಿಂದ ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಆಗಿಲ್ಲ.
ಬದಲಾಗಿ ಇದನ್ನು ಒಂದು ರಾಜಕೀಯದ ವೇದಿಕೆಯಾಗಿ ಅವರು ಬೆಳೆದು ತಿಂದು ಉಂಡು ಮಾತೃಪಕ್ಷಕ್ಕೆ ದ್ರೋಹವನ್ನು ಬಗೆದು ಹೋಗಿರ್ತಕ್ಕಂಥ ನಿದರ್ಶನಗಳು ಉದಾಹರಣೆಗಳಿದೆ. ಕೊನೆಯದಾಗಿ ಅಣ್ಣ, ಹೆಚ್ಚು ಸಮಯ ತಗೊಳ್ಳೋದು ಬೇಡ, ಯಾಕೆಂದರೆ ನಾನು ಮತ್ತೆ ಕಲಬುರಗಿಗೆ ಹೋಗಬೇಕು. ನಿಮಗೂ ಈಗಾಗಲೇ ಸಮಯ ಆಗಿದೆ. ಪಾಪ ತಾವೆಲ್ಲ 3-4 ಗಂಟೆಯಿಂದ ಬಂದು ಕಾಯ್ತಿದ್ದೀರಿ. ನನ್ನ ಆತ್ಮೀಯ ಜಿಲ್ಲೆಯ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತ ಮಿತ್ರರು ಬೆಳಗ್ಗೆಯಿಂದ ಒಂದು ಸಭೆ ಆಯಿತು, 2ನೇ ಸಭೆಗೂ ನಮ್ಮ ಜೊತೆಯಲ್ಲಿ ಬಂದಿದ್ದೀರಿ. ನಿಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಪಕ್ಷದ ವತಿಯಿಂದ ಹಲವಾರು ಸುದ್ದಿಗಳನ್ನು ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ನಿಮಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈಗ ಕೊನೆಯದಾಗಿ ಮತ್ತೊಮ್ಮೆ ಬಂಡಪ್ಪಣ್ಣವರು ಈಗಾಗಲೇ ಹೇಳಿದ್ದಾರೆ, ಮತ್ತೊಮ್ಮೆ ಪ್ರಸ್ತಾವನೆ ಮಾಡ್ತೇನೆ. ನಾವು ಬಂದಿರತಕ್ಕಂಥದ್ದು ಮತ್ತೊಂದು ಮೂಲ ಉದ್ದೇಶ, ಪಕ್ಷದ ಸದಸ್ಯತ್ವದ ಕಾರ್ಯಕ್ರಮದ ಹಿನ್ನೆಲೆ ಭೇಟಿ ಕೊಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಗ್ರಾಮಗಳಲ್ಲಿ, ಪಂಚಾಯಿತಿಗಳಲ್ಲಿ, ಬೂತ್ಗಳಲ್ಲಿ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಒಂದು 30 ದಿನಗಳ ಕಾಲ, ದಿವಸಕ್ಕೆ 3-4 ತಾಸು ನಾನೇನು ಹೆಚ್ಚಿಗೆ ಕೇಳೋದಿಲ್ಲ. ದಯಮಾಡಿ ಪಕ್ಷಕ್ಕೋಸ್ಕರ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರ ಸಾಧನೆಗಳನ್ನ ಇವತ್ತು ಒಂದು ಪಟ್ಟಿಯನ್ನು ಮಾಡಿಕೊಡ್ತೇವೆ. ದಯಮಾಡಿ ಜನಗಳಲ್ಲಿ ಅದನ್ನು ಮನವರಿಕೆಯನ್ನು ಮಾಡಿಕೊಡ್ತಕ್ಕಂಥದ್ರ ಮೂಲಕ ನಮ್ಮ ಪಕ್ಷಕ್ಕೆ ಸದಸ್ಯರಾಗಿ ನೋಂದಣಿ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಆಹ್ವಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡುವ ಮೂಲಕ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ತಾಲೂಕಿನ ಎಲ್ಲ ನಮ್ಮ ಮಹಾಜನತೆ ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.